ಸರ್ವಕುಲ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇಂದಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡುತ್ತೇನೆ, ಬನ್ನಿ ಬಂಧುಗಳೇ. ಮೈಸೂರು ಚಾಮರಾಜನಗರ ಮೇಲ್ಸೇತುವೆ ಇಳಿದ ನಂತರ ಪಕ್ಕದಲ್ಲೇ ಇದೆ ನಮ್ಮ ನಂಜನಗೂಡಿನ ಪ್ರವಾಸ ಮಂದಿರ. ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ ಬಂಧುಗಳೇ. ನಮ್ಮ ನಂಜನಗೂಡಿನ ಪ್ರವಾಸ ಮಂದಿರ ನೋಡಿ ಎಷ್ಟೊಂದು ಸೂಪರ್ ಆಗಿದೆ. ಈ ಒಂದು ಎನರ್ಜಿಟಿ ಯಾವ ತರ ಇದೆ ನೋಡಿ. ಈ ಕ್ಲೈಮ್ಯಾಕ್ಸ್ಗೆ ಬೆಳವಣಿಗೆಯಲ್ಲಿದೆ ನಮ್ಮ ಕ್ಷೇತ್ರದ ಜನತೆಯು ಹೆಲ್ತ್ ಚೆನ್ನಾಗಿರಿ ಅನ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಈ ಕಡೆ ವಾಕಿಂಗ್ ಬಂದ್ರೆ ಎನರ್ಜಿಗೆ ಸೂಪರ್ ಪ್ಲೇಸ್. ಇಂಥ ಪ್ಲೇಸ್ ಬೇರೆ ಕ್ಷೇತ್ರದಲ್ಲಿ ಸಿಗುತ್ತೋ ಸಿಗಲ್ಲ ನಮಗಂತೂ ಗೊತ್ತಿಲ್ಲ. ನಮ್ಮ ನಂಜನಗೂಡಲ್ಲಂತೂ ಸೂಪರ್ ಆಗಿದೆ ನೋಡಿ. ವಾಕಿಂಗ್ ಮಾಡೋರು ಈ ಕಡೆನಾರು ಹೋಗಿ ಇಲ್ಲ ಈ ಕಡೆನಾರು ಹೋಗಿ ಇಲ್ಲ ಈ ಕಡೆನಾರು ಹೋಗಿ, ಇದು ಯಾವುದು ಬೇಡ ಅಂತಂದ್ರೆ ಈ ಕಡೆನಾರು ಹೋಗಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗ್ರೀನ್ ಇದೆ ನೋಡಿ. ನೋಡಿ ನಮ್ಮ ಐಬಿ ಇಲ್ಲೇ ಪಕ್ಕದಲ್ಲೇ, ಅಂದ್ರೆ ಈ ಗೇಟ್ ಇಂದ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಆ ಕಡೆ ಗೇಟ್ ಇಂದನೇ ಬರ್ಬೇಕು. ಹೇಗಿದೆ ನೋಡಿ, ಸೂಪರ್ ಆಗಿಲ್ವಾ? ನಂಜನಗೂಡಿಗೆ ಬಂಧುಗಳು ಹೊರಗಡೆಯಿಂದ ಬಂದಂತವ್ರು ಬಂದಾಗ ಈ ಕಡೆ ಒಂದು ರೌಂಡ್ ಬನ್ನಿ. ಮತ್ತೆ ಏನಾರ ಬೇಜಾರಾದಾಗ ಊಟ ಗೀಟ ತಿಂಡಿ ಮಾಡ್ತೀವಿ ಅಂದ್ರೂ ಬಂದು ಕೂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೋತೀನಿ. ನನಗಂತೂ ಗೊತ್ತಿಲ್ಲ, ನಾವು ಒಂದ್ಸಲ ಬಂದಿಲ್ಲ ಊಟ ತಿಂಡಿ ಏನು ಮಾಡಿಲ್ಲ, ಮಾಡಕ್ ಬಿಡ್ತಾರೆ ಏನೋ ಗೊತ್ತಿಲ್ಲ. ಅದುವೇ ಇತ್ತು. ವಾಕಿಂಗ್ ಮಾತ್ರ ವರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ಸೂಪರ್ ಪ್ಲೇಸ್ ನೋಡಿ. ಚೆನ್ನಾಗಿಲ್ವಾ ನೋಡಿ, ಎಷ್ಟೊಂದು ಸೂಪರ್ ಆಗಿದೆ. 1 ಗಂಟೆ ಟೈಮ್ ಆಗುತ್ತೆ ಇಲ್ಲಿ ರೌಂಡ್ ಹೊಡೆಯಕ್ಕೆ ಹೋಗಿದ್ರು ಅಂದ್ರೆ ಅಷ್ಟು ಸರ್ಕಲ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಹೂವಿನ ಗಿಡಗಳು ನೋಡಿ, ಏನು ಬೆಂಗಳೂರು ತರ ನಮ್ಮ ಲಾಲ್ಬಾಗ್ ಇದೆಯಲ್ಲ ಆ ತರ ಹೂವಿನ ಗಿಡಗಳು ಇದಾವೆ ಇಲ್ಲಿ ನೋಡಿ. ಸಾಕಷ್ಟಿದೆ. ಇತ್ತು ಕವರಿಂಗ್ ಮಾಡಕ್ ಟೈಮ್ ಇಲ್ಲ ನನಗೆ. ಎಷ್ಟಾಗುತ್ತೆ ಅಷ್ಟು ಕವರಿಂಗ್ ಮಾಡಿ ಆಗ್ತಾ ಇದ್ದೀನಿ ಬಂಧುಗಳೇ ನೋಡಿ. ಫುಲ್ಲು ಈ ಪ್ಲೇಸು ಎಷ್ಟು ಎಕರೆ ಆಯ್ತು ಅಂತಲೂ ಗೊತ್ತಿಲ್ಲ, ಸುಮಾರು ದೊಡ್ಡದಾಗಿದೆ. ಅಂದ್ರೆ ಚೆನ್ನಾಗಿದೆ, ಮಾತ್ರ ಸೂಪರ್ ಆಗಿದೆ. ಮಿಂಟೆನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ನಮ್ಮ ನಂಜನಗೂಡಿನ ಹೊಸ ಪ್ಲೇಸ್ಗಳು ಯಾವ್ಯಾವ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತೋರಿಸ್ತೀನಿ ಬಂಧುಗಳೇ.